ಏನು ನಿನ್ನ ಆಟ? ಅಪ್ಪ, ಕರಿಯ ಮೋಡದಾಗೆ ಬರುತ್ತಿದ್ದಾನೆ. ಅಪ್ಪ, ಆನೆಯ ದಂತ ಹಲ್ಲು ನೇಗಿಲಿನ ಮೂಗ. ಅಪ್ಪ, ಆನೆಯ ಸೊಂಡಿಲಂತೆ ತೋಳುಗಳೇ ಅಪ್ಪ, ಕರಿಯ ಮುಗಿಲು ಬಣ್ಣದಾಗಿ ಬರ್ತೀನಪ್ಪ. ಭಯಂಕರ ಬೆಂಕಿಯಾಗಿ ಬರುತ್ತಿದ್ದಾನೆ. ಅಯ್ಯ ನಿಲ್ಲು, ಅಯ್ಯ ನಿಲ್ಲು. ಅಪ್ಪ, ಅವ ಯಾಕೆ ನಮ್ಮನ್ನು ಪೀಡಿಸುತ್ತಿರುವನು? ನಮಗ್ಯಾಕೆ ಹೀಗೆ ಹಿಂಸೆಯನ್ನು ಕೊಡುತ್ತಿದ್ದಾನೆ ಅಂತ ಕಷ್ಟ ಬಂತು. ಬಲವಿಲ್ಲದವನು ನೀನು. ಹೆಂಡತಿ ಮಕ್ಕಳು ರಕ್ಷಿಸುವ ಶಕ್ತಿ ಇಲ್ಲ. ಎಲ್ಲಿ ಹೊರಟಿದೆ? ನಿಲ್ಲು. ಹೆದರಬೇಡಿ ಮಕ್ಕಳೇ, ಅವನ ಮಾತಿನಲ್ಲಿ ತರ್ಕವಿದೆ. ಯೋಚಿಸಿ ಮಾತಾಡುತ್ತಿದ್ದಾನೆ. ನಾನು ಎಂತ ಕಷ್ಟದಲ್ಲಿ ಸಿಕ್ಕಿಕೊಂಡಿದ್ದೇನೆ ನಿಮಗೆ ಗೊತ್ತು. ಎಲ್ಲಾ ಕಡೆ ನಿಮ್ಮನ್ನು ಪೂಜೆಂದು ಬಲ್ಲೆ. ಆದರೆ ಇವತ್ತು ತಾಯಿಯ ಆಜ್ಞೆಯಾಗಿದೆ. ಅದನ್ನ ಹಿಂಜರದೆ ಮಾಡಲೇಬೇಕು. ಜಲಪ್ರೇನ ಮುನಿಗಳು ಹೇಳುತ್ತೀನಿ ಜ್ಞಾಪಕ ಈ ಕಾಡಿನಲ್ಲಿ ರಾಕ್ಷಸಿದಾರಂತೆ. ಎಚ್ಚರಿಕೆಯನ್ನು ಹೋಗಬೇಕು. ಅವರು ಹೇಳಿದ ರಾಕ್ಷಸ ಭಯ ಈಗ ಬಂದಿದೆ. ಸುಮ್ಮನೆ ನಿಂತು ಬಿಟ್ಟರೆ ಆಗುತ್ತದೆ. ಅದೃಷ್ಟವಿಲ್ಲದ ನಾನು ಏನು ಮಾಡು ಅನ್ನುತ್ತೆ. ಯಾಕೆ ಕೂಗಿಕೋಬಾರದು? ಅಮ್ಮ, ಯಾರನ್ನ ಕೂಗುತ್ತಮ್ಮ? ನಿರ್ಜನದ ಕಾಡು ಬಿಕ್ಕೋ ಅನ್ನುವಂತಿದೆ. ಎಲ್ಲೋ ಹತ್ತಿರದಲ್ಲಿ ಪಾಂಡವರ ಆಶ್ರಮ ಇದ್ದರೂ ಇರಬಹುದು. ಪಾಂಡವರಿಗೆ ಕಾದಾಡದ ಇಷ್ಟ. ಕಷ್ಟ ಅಂತ ಬಂದವರಿಗೆ ಸ್ನೇಹಿತರಾಗಿ ನೋಡಿಕೊಳ್ಳುತ್ತಾರೆ. ಅವರು ಖಂಡಿತವಾಗಿಯೂ ನಮ್ಮನ್ನು ಕಾಪಾಡುತ್ತಾರೆ. ಅಪ್ಪ, ಪಾಂಡವರು ಅಲ್ಲಿಲ್ಲಪ್ಪ. ನಿನಗೆ ಹೇಗೆ ಗೊತ್ತು? ದಾದಿರಪ್ಪ ಇಬ್ಬರು ಸಿಕ್ಕಿದ್ದ. ಅವನು ಹೇಳಿದನು, ಅವರು ಶತಕುಂಭ ಯಜ್ಞದಲ್ಲಿ ಭಾಗವಹಿಸುವ ಸಲುವಾಗಿ ದೌಮ್ಯಮರ್ತಿ ಆಶ್ರಮಕ್ಕೆ ಹೋಗಿದ್ದಾರಂತೆ. ಹಾಗಾದರೆ ನಾವು ಸತ್ತ ಹಾಗೆ ಸರಿ. ಅಪ್ಪ, ಎಲ್ಲ ಮುಗಿಲಂತೆ ಆಶ್ರಮದ ಕಾಲಿಗಾಗಿ ಮಧ್ಯಮನನ್ನು ಬಿಟ್ಟಿದ್ದಾರಂತೆ. ಏನು ನಿನ್ನ ಹುಡುಗಾಟ? ಸದ್ಯ ಅವನೊಬ್ಬನಿದ್ರೆ ಸಾಕು, ಎಲ್ಲರೂ ಇದ್ದ ಹಾಗೆ. ಅದಲ್ಲಪ್ಪ, ಆದರೆ ಇಷ್ಟೊತ್ತಿನಲ್ಲಿ ಎಲ್ಲೋ ದೂರ ವ್ಯಾಯಾಮ ಮಾಡಕ್ಕೆ ಹೋಗಿದ್ದಾನಂತೆ. ಹಾಗಾದರೆ ನಮ್ಮ ಬದುಕುವ ಆಸೆ ಮುಗಿತು. ಅವನನ್ನೇ ಕೇಳಿ ಬಿಡುತ್ತಾರೆ. ಅಯ್ಯ ನಟಿಗಂಟು, ನಮ್ಮನ್ನು ಬಿಟ್ಟು ಬಿಡುತ್ತೀಯಾ? ಬಿಟ್ಟು ಬಿಡು, ಪುಣ್ಯ ಬರುತ್ತದೆ. ಬಿಟ್ಟು ಬಿಡು. ಬಿಡುತ್ತೇನೆ, ಒಂದು ಷರತ್ತಿಗೆ ಒಪ್ಪಿದರೆ ಮಾತ್ರ. ಅಲ್ಲಿ ನನ್ನ ತಾಯಿ ಇದ್ದಾಳೆ. ಆಕೆ ನನಗೆ ಇದ್ದಾಳೆ. ಮಗನೇ, ನನ್ನ ಉಪವಾಸ ಮುಗಿಯಿತು. ಪಾರಣೆ, ಹಾಗಾಗಿ ಕಾಡಿನಲ್ಲಿ ಹೋಗಿ ಯಾವನಾದ್ರೂ ಒಬ್ಬ ಮನುಷ್ಯನನ್ನು ಹಿಡಿದುಕೊಂಡು ಬಾ. ಅಂದಿದ್ದಾಳೆ ಅಂತ ನಿಮ್ಮನ್ನ ಹಿಡಿದಿದ್ದೇನೆ. ನಿನ್ನ ಹೆಂಡತಿ ಇಬ್ರು ಮಕ್ಕಳ ಸಮೇತ ನಿನ್ನನ್ನ ಬಿಡಬೇಕಾದರೆ ಒಬ್ಬ ಮಗನನ್ನ ನನಗೆ ಕೊಡು.
ಹಾಗಾದರೆ ನನ್ನ ತೀರ್ಮಾನ ಕೇಳು. ನನ್ನ ಹೆಂಡತಿ ಮಕ್ಕಳ ರಕ್ಷಣೆಗಾಗಿ ನಾನೇ ಬರುತ್ತೇನೆ, ತೆಗೆದುಕೋ. ಬೇಡ, ಹಾಗೆ ಮಾಡಬೇಡಿ. ನನ್ನ ದೇಹವನ್ನು ಅರ್ಪಿಸಿ ಗಂಡನನ್ನು, ಮಕ್ಕಳನ್ನು, ಕುಲವನ್ನು ರಕ್ಷಿಸಿ ಉದ್ಧಾರವಾಗುತ್ತೇನೆ. ತಾಯಿಯೇ, ನನ್ನ ತಾಯಿಗೆ ಹೆಂಗಸರು ಇಷ್ಟವಿಲ್ಲ. ಬೇಡಿ, ಕುಲದ ರಕ್ಷಣೆಗಾಗಿ ನನ್ನನ್ನು ಇವನೊಡನೆ ಕಳಿಸಿಕೊಡಿ. ಅಣ್ಣ, ನಾನು ಒಪ್ಪುವುದಿಲ್ಲ. ನೀನು ಜ್ಯೇಷ್ಠ, ತಂದೆ ತಾಯಿಗಳಿಗೆ ಪ್ರಿಯನಾದವನು, ಲೋಕಕ್ಕೆಲ್ಲ ಜ್ಯೇಷ್ಠನೇ ಶ್ರೇಷ್ಠ. ಅದಕ್ಕಾಗಿ ಅವನ ಜೊತೆ ನಾನು ಹೋಗುತ್ತೇನೆ. ದೊಡ್ಡಣ್ಣ ಚಿಕ್ಕಣ್ಣ, ನೀವು ಹೋಗೋಕೆ ನಾನು ಬಿಡುವುದಿಲ್ಲ. ಹಿರಿಯನ್ನ ತಂದೆಗೆ ಸಮಾನ ಎಂದು ತತ್ವ ತಿಳಿದಿರುತ್ತಾಳೆ. ಹಿರಿಯರನ್ನು ಉಳಿಸಲು ನಾನೇ ಹೋಗ್ತೀನಿ ಜೊತೆ. ತಮ್ಮಯ್ಯ, ನಿನಗೆ ಯಾಕೆ ಹೇಳೋದು? ತಂದೆಗೆ ಆಪತ್ತು ಬಂದಾಗ ಅದನ್ನು ನಿವಾರಿಸುವುದು ಹಿರಿಮಗನ ಧರ್ಮ. ದೊಡ್ಡವರನ್ನು ಉಳಿಸಲು ನಾನೇ ನೀನು ಹಿರಿಯ ಮಗ, ನಿನ್ನನ್ನು ನಾನು ಬಿಟ್ಟು ಕೊಡುವುದಿಲ್ಲ. ಇವರಿಗೆ ಹಿರಿಮಗನ ಮೇಲೆ ಪ್ರೀತಿ, ಹಾಗೆ ನನಗೆ ಹಿರಿಮಗನ ಮೇಲೆ ಪ್ರೀತಿ. ಕುಟುಂಬದ ಗೌರವವನ್ನು ಕಾಪಾಡುವುದು ನನ್ನ ಜವಾಬ್ದಾರಿ ಅಲ್ಲವಾ? ತಂದೆ ತಾಯಿಗಳಿಗೆ ಬೇಡನಾದವನು ಯಾರಿಗೆ ಬೇಕಾಗುತ್ತದೆ? ಓಯ್, ನನಗೆ ಬೇಕಾಗುತ್ತೀಯಾ? ಬಾ, ಬೇಗ ಹೋಗೋಣ. ದೊಡ್ಡರ ಪ್ರಾಣ ಉಳಿಸು ನಾನು ಪುಣ್ಯವಂತ. ಅಬ್ಬಾ, ಈ ವಟುವಿಗೆ ಸೌಜನ್ಯವಾದಲ್ಲಿ ಎಷ್ಟಿದೆ. ಹಿರಿಯರ ಪ್ರಾಣಕ್ಕೆ ಬದಲಾಗಿ ತನ್ನ ಪ್ರಾಣವನ್ನು ಅರ್ಪಿಸುವವನಿಗೆ ಬ್ರಹ್ಮಲೋಕ ದೊರೆಯಲಿ. ಅಯ್ಯ ಮಹಾಪುರುಷ, ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ನದಿರಾಗೆ ಕಾಣುತ್ತದೆ. ನಾನು ಮಿಂದುಟ್ಟು ಬರುತ್ತೇನೆ. ಹಾ? ನೀನು ಗಟ್ಟಿ ಮನುಷ್ಯನು, ಹೋಗು. ಆದರೆ ಬೇಗ ಬರಬೇಕು, ತಿಳಿದೆ? ಅಪ್ಪ, ಹೋಗಿ ಬರುತ್ತೇನೆ. ಅಯ್ಯೋ ಮಗನೇ, ಕಳೆದುಕೊಂಡವಲ್ಲೋ, ಕಳೆದುಕೊಂಡವಲ್ಲೋ. ಅಯ್ಯ ಬ್ರಾಹ್ಮಣೆ, ಎಲ್ಲಿ ಎಲ್ಲಿ ನಿನ್ನ ಮಗ? ಇನ್ನು ತಡ ಮಾಡ್ತಿದ್ದಾನೆ. ಅಮ್ಮನ ಪಾಲನೆ ಮೀರ್ತಾ ಬಂತು. ಏನು ಮಾಡುದು? ನಿಮ್ಮ ಮಗನನ್ನು ಕೂಗಿ. ನೀನು ಹೇಳುವುದು ರಾಕ್ಷಸರ ಕ್ರಮವನ್ನು ಮೀರಿಸಿ ಬಂದಿದೆ. ಕೋಪ ಬಂತೆ? ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಅದೆಲ್ಲ ನನ್ನ ಸ್ವಭಾವದ ದೋಷ. ನೀವು ಕರೆದಿದ್ದಾರೆ ಸರಿ, ಅವನ ಹೆಸರೇನು? ಅದನ್ನು ಹೇಳುವುದು ನಿಷಿದ್ಧ. ಸರಿ ಸರಿಯ, ಏ ತಮ್ಮ ಹೊಯ್ಲೆ. ನಿನ್ ತಮ್ಮನ ಹೆಸರೇನು? ಬಡಪಾಯಿ ಏನ್ ಬಡಪಾಯಿ ಹೆಸರೇನು? ಮದ್ದಮ ಅಂತ. ಮಾಧ್ಯಮ ಚೆನ್ನಾಗಿ ಒಪ್ಪ ಹೆಸರು. ನೀವು ಕರೆದಿದ್ದಾರೆ ಸರಿ, ನಾನೇ ಕರೆಯುತ್ತೇನೆ. ಅಯ್ಯ ಮಧ್ಯಮ, ಬೇಗ ಬಾ, ಬೇಗ ಬಾ. ಯಾರೋ ಕೂಗಿದ ಹಾಗೆ ಕೇಳಿಸುತ್ತಲ್ಲ. ಯಾರು ಇವನು? ನೂರಾರು ಹಕ್ಕಿಗಳು ಮಧುರನಾದದಲ್ಲಿ ಹಾರುತ್ತಿದ್ದಂತ ಈ ಕಾಡಲ್ಲಿ, ಹೆಜ್ಜೆ ಇಡಲಾಗದಷ್ಟ ದಟ್ಟವಾದ ಈ ಕಾಡಲ್ಲಿ
ಅಯ್ಯ ಬ್ರಾಹ್ಮಣ, ಎಲ್ಲಿ ಎಲ್ಲಿ ನಿನ್ನ ಮಗ ಇನ್ನು ತಡೆ ಮಾಡುತ್ತಿದ್ದಾನೆ? ಅಮ್ಮನ ಪಾಲನೆ ಇನ್ನೇನು ಮೀರ್ತಾ ಬಂತು. ಏನ್ ಮಾಡೋದು? ನೀವಂದು ನಿಮ್ಮ ಮಗನನ್ನು ಕೂಗುದಿಲ್ಲ. ಸರಿ, ನಾನೇನು ಗಟ್ಟಿಯಾಗಿ ಕೂಗುತ್ತೇನೆ. ಅಯ್ಯ ಮಧ್ಯಮ, ಬೇಗ ಬಾ, ಬೇಗ ಬಾ. ಇದೋ ಬಂದೆ. ನೀನು ಪಾನ್ ಹುಡುಗನಲ್ಲ. ಅಯ್ಯ ಮಧ್ಯಮ, ನಿನ್ನನ್ನೇ ಕೂಗುತ್ತಿರೋದು. ಬೇಗ ಬಾ. ಅದಕ್ಕೆ ನಾನು ಬಂದಿರೋದು. ನೀನು ಮಧ್ಯಮನೆ, ಬೇರೆ ಮಧ್ಯಮ ಯಾರು ಇಲ್ಲ. ಕೊಲ್ಲಲು ಅಸಾಧ್ಯವಾದವರಲ್ಲೇ ನಾನೇ ಮಧ್ಯಮ. ಪಂಚಭೂತರಲ್ಲಿಯೂ ನಾನೇ ಮಧ್ಯಮ. ಮಧ್ಯಮ ಮಧ್ಯಮ ಅಂತ ಹೇಳಿಕೊಳ್ಳುತ್ತಿರೋ ಅವನು ಖಂಡಿತವಾಗಿಯೂ ಪಾಂಡುವಿನ ಮಧ್ಯಮ ಮಗನೇ ಇರಬೇಕು. ಅಯ್ಯ ಮಹಾಪುರುಷ, ನಾನು ಹಿಂದಿರುಗಿ ಬಂದಿದ್ದೇನೆ. ಇವನು ನಿಜವಾದ ಮಧ್ಯಮ. ಅಯ್ಯ ಮಧ್ಯಮ, ನನ್ನ ಸಂಸಾರವನ್ನು ಕಾಪಾಡಪ್ಪ. ಹೆದರಬೇಡಿ, ನಾನು ಮಧ್ಯಮ. ನಮಸ್ಕಾರ ಮಾಡುತ್ತೇನೆ. ವಾಯುವಿನಂತೆ ದೀರ್ಘಕಾಲ ಬಾಳು. ಅನುಗ್ರಹವಾಯಿತು. ನಿಮ್ಮ ಭಯಕ್ಕೆ ಕಾರಣವೇನು? ಕೇಳಪ್ಪ, ಇಲ್ಲಿಂದ ಉತ್ತರಕ್ಕೆ ಉದ್ಯಾಮಕ ಅನ್ನೋ ಊರಿದೆ. ಅಲ್ಲಿ ನನ್ನ ಸೋದರ ಮಾವ ಮಗನ ಉಪನಯನಕ್ಕೆ ನನ್ನ ಹೆಂಡತಿ ಮಕ್ಕಳ ಜೊತೆ ಹೊರಟಿದ್ದೆ. ಇವ ಇವ ಅಡ್ಡ ಹೊಟ್ಟಿದ. ಇವನಿಗೆ ತಕ್ಕ ಶಾಸ್ತಿ ಕೊಡಿಸುತ್ತೇನೆ. ಅಯ್ಯ ಮಹಾಪುರುಷ, ಇವನಿಗೆ ಕೆಲಸ ಕೊಡುತ್ತೀಯ? ಬಿಟ್ಟು ಬಿಡಿ ಅವನನ್ನ. ನಮ್ಮ ಅಪ್ಪನೇ ಬಂದು ಜೋರು ಮಾಡಿದ್ರು ಬಿಡೋದಿಲ್ಲ. ನಮ್ಮ ಅಮ್ಮನ ಆಜ್ಞೆ ಅಂತ ಹೇಳ್ತಿದ್ದೇನೆ. ಹಾಗಾದರೆ ನಿನ್ನ ತಾಯಿ ಯಾರು? ಅಮ್ಮ ಹಿಡಿಂಬೆ ಅಂತ ಹೆಸರು. ಗುರುಕುಲಕ್ಕೆ ದೀವಿಗೆಗೂ ಪ್ರಕಾಶಿಸುವ ಮಹಾತ್ಮನ ಮದುವೆಯಾಗಿರುವ ಪುಣ್ಯವಂತೆ. ಓಹೋ, ನೀನು ಹಿಡಿಂಬೆಯ ಮಗನು? ಆಕಾರ, ಬಲ, ಗುಣಗಳನ್ನು ನೋಡಿದರೆ ನಿನ್ನ ತಂದೆ ಮತ್ತು ಅವರ ಅನುಜರನ್ನು ಹೋಲುತ್ತೆ. ಆದರೆ ಕರುಣೆ ತೋರಿಸಿದ ಈ ಬುದ್ಧಿ ಯಾರೋ ಬುದ್ಧಿಗೆ ಹೋಲುತ್ತೋ ಕಾಣೆ. ಅಪ್ಪ ಮಹಾಪುರುಷ, ಬಿಟ್ಟು ಬಿಡುವವನನ್ನ. ಬಿಡೋದಿಲ್ಲ. ನಿಮ್ಮ ಮಗನನ್ನು ಕಳೆದುಕೊಂಡಾರೆ ಇವನ ಜೊತೆ ನಾನು ಹೋಗುತ್ತೇನೆ. ಸರಿ, ಹಾಗಾದರೆ ನನ್ನ ಜೊತೆ ನೀನೇ ಬರಬೇಕು. ಮಧ್ಯಮನಿಗೆ ಜಯವಾಗಲಿ. ಮಧ್ಯಮನಿಗೆ ಜಯವಾಗಲಿ. ನಡೆ ಹೋಗೋಣ. ಕರೆದ ತಕ್ಷಣ ಇನ್ನೊಬ್ಬರ ಜೊತೆ ಹೋಗೋಣಲ್ಲ. ನಿನಗೆ ಶಕ್ತಿ ಇದ್ದರೆ ಹೇಳಿಕೊಂಡು ಹೋಗು. ನನ್ನ ತಂದೆ ಭೀಮಸೇನ ಹೇಳೋದಕ್ಕೆ ಯೋಗ್ಯದ ಮಾತು ಇದು. ಅದು ಯಾರಪ್ಪ ಭೀಮಸೇನ? ಅವನು ಬ್ರಹ್ಮ ಶಿವನಿಗೆ ಸಮಾನನು? ಇಲ್ಲ ಕೃಷ್ಣ ಇಂದ್ರನಿಗೆ? ಅವರೆಲ್ಲರಿಗೂ ಸುಳ್ಳು. ಸುಳ್ಳು ಅನ್ನುತ್ತೀಯ. ನನ್ನ ತಂದೆ ನೀ ಹೇಳ್ತೀಯ. ಆ ಬಂಡೆಗಳನ್ನ ನೋಡು, ಎತ್ತಿ ಹೊಡೆದು ಕೊಂದೋಗುವೇನು. ಕೋಪ ಬಂದ ಕಾಡೇನಿಗೆ ಅದೇ ಕಾಡಿನ ಹುಲಿ ಹೆದರುವುದಿಲ್ಲ. ಛೇ, ಇದರಲ್ಲಿ ಸೋಲ್ಸೋಕಾಗ್ಲಿಲ್ಲ. ಸರಿ, ಯುದ್ಧಕ್ಕೆ ಸಿದ್ಧನಾಗು. ನಡೆ, ಅದೊಂದು ಹಾಗೆ ಬಿಡಲಿ.
ಸಮಾನರಿಲ್ಲ. ಸಿದ್ಧನಾಗೋ. ನನಗಂತೂ ಮಲ್ಲ ಎನ್ನುತ್ತಲೇ ಚಿಂತೆ ಅನ್ನೋದೇ ಅಲ್ಲ. ಸಿದ್ಧನಾಗೋ. ಬಲವಾದ ತೋಳುಗಳನ್ನು ಆಯುಧಂತೆ. ನನಗಂತೂ ಮಲ್ಲಯುದ್ಧದಲ್ಲಿ ಚಿಂತೆ ಅನ್ನೋದಿಲ್ಲ ಅಂತೆ. ನೋಡು ನೋಡು ನಿನ್ನ ಪರಿಸ್ಥಿತಿ. ಗಟ್ಟಿ ಆನೆ ತೋಳು ಕಟ್ಟುವಾಗೆ ಕಟ್ಟಿದ್ದೇನೆ. ಹೇಗೆ ಬಿಡಿಸ್ಕೊಳ್ತೀಯ ನೋಡ್ತೇನೆ. ಛೇ! ಇದನ್ನು ಸ್ವಲ್ಪ ಹೋಗಿಲ್ಲ. ಏನ್ ಮಾಡೋದು? ನನ್ನ ತಾಯಿ ಕೊಟ್ಟ ಮಾಯಪಾಸದಿಂದ ಕಟ್ಟಿಡ್ದು ಹೊತ್ತುಕೊಂಡು ಹೋಗುತ್ತೇನೆ. ಮಹೇಶ್ವರನಿಂದ ದೊರೆತಿರುವ ಮಾಯಾಪಾಶ ಮೋಕ್ಷ ಮಂತ್ರವನ್ನು ಜಪಿಸುತ್ತೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಛೇ! ಇದರಲ್ಲಿ ಸೋಸೋಗವಿಲ್ಲ. ಏನು ಮಾಡೋದು? ಸರಿ, ನಮ್ಮ ಒಪ್ಪಂದದ ಹಾಗೆ ಮಾಡು. ಒಪ್ಪಂದ? ಯಾವ ಒಪ್ಪಂದ? ಇನ್ನೂ ನಿನಗೆ ಬುದ್ಧಿ ಬರಲಿಲ್ಲ. ಓಹೋ, ಅದೋ ಜ್ಞಾಪಕಕ್ಕೆ ಬಂತು. ಅರೆ ಹೋಗೋಣ. ಬಾ ಹೋಗೋನು. ನಮ್ಮ ಮನೆ ಇಲ್ಲೇ ಇರು. ನೀನು ಬಂದಿದ್ದನ್ನು ನನ್ನ ತಾಯಿ ತೋರಿಸುತ್ತೇನೆ. ಅಮ್ಮ, ನಾನು ಘಟತ್ವಜ ಬಂದಿದ್ದೇನೆ. ನಿನ್ನ ಇಷ್ಟವಾದ ಆಹಾರ ತಂದಿದ್ದೇನೆ. ಹೊರಗೆ ಬಾರಮ್ಮ. ನಮಸ್ಕರಿಸುತ್ತೇನೆ ತಾಯಿ. ಓ, ಇವರೇ ಇವರೇ ನನ್ನ ದೇವರು. ನಮಸ್ಕರಿಸುತ್ತೇನೆ. ಯಾರಮ್ಮ ನೀನು? ಓಹೋ, ಹಿಡಿಮೆ ಏನು? ಕಂದ ಗೊತ್ತಚ್ಚ, ಇವರೇ ನಿನ್ನ ತಂದೆ. ನಮಸ್ಕರಿಸಿ ಇವರಿಗೆ. ಕ್ಷಮಿಸು ತಂದೆ, ಕ್ಷಮಿಸು. ಗೊತ್ತಿಲ್ಲ ನಿಮ್ಮ ಕೂಡ ಯುದ್ಧ ಮಾಡಿದ್ದೆ. ಕ್ಷಮಿಸು. ನಮಸ್ಕರಿಸುತ್ತೇನೆ.